ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನೀ ಮೇಹ ಜಿಹ್ವಾಗ್ರಸುರಂಗನರ್ತಕೀ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಅಪ್ರಸನ್ನಾವದನೇ ಚ ಮೇ ಶ್ರೀಃ. ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯವಾಕ್ಕಾಮಧೇನುರ್ನ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಗವದ್ಗೀತೆಯ 15ನೆಯ ಅಧ್ಯಾಯ ಪುರುಷೋತ್ತಮ ಯೋಗ. ಇದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ಈ ಅಧ್ಯಾಯದ ಪ್ರಾರಂಭದಲ್ಲಿ ಜಗತ್ ಸ್ವರೂಪವನ್ನ ತಿಳಿಸ್ತಾ ಇದ್ದದ್ದು. ಪ್ರಥಮ ಶ್ಲೋಕ, ಮೊದಲನೆಯ ಶ್ಲೋಕದಲ್ಲಿ ಊರ್ಧ್ವಮೂಲ ಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಭಗವಂತ, ಚೇತನ ಪ್ರಕೃತಿ, ಲಕ್ಷ್ಮೀದೇವಿ, ಜಡ ಪ್ರಕೃತಿ, ಇವು ಮೂರುಗಳು ಬೇರಿನ ಸ್ಥಾನದಲ್ಲಿ ಮೂಲವಾಗಿ ಇವೆ ಅಂತ ಒಂದು ಹೇಳಿ, ಮತ್ತು
ಅಧಶಾಕಂ ಇವರಿಗಿಂತ ನೀಚ ಸ್ಥಾನದಲ್ಲಿರತಕ್ಕಂತಹ ವ್ಯಕ್ತಿಗಳು, ಮಹತ್ತತ್ವ ಇತ್ಯಾದಿಗಳು, ಆ ದೇವತೆಗಳು ಟೊಂಗೆಯ ಸ್ಥಾನದಲ್ಲಿ ಅಧಶಾಕ ಅಂತ ಹೇಳಿ, ಮತ್ತು ಈ ಜಗತ್ತು ಹೇಗಿದೆ, ಅಶ್ವತ್ಥ ನಾಳೆ ಇರುವಂತೆ ಇರುವುದಿಲ್ಲ, ಇವತ್ತಿದ್ದಂತೆ ನಾಳೆ ಇರೋದಿಲ್ಲ, ಅಥವಾ ಕುದುರೆಯಂತೆ ಚಂಚಲವಾಗಿ ಇರ್ತದೆ, ಮತ್ತು ಇದು ಅನಾದಿ ನಿತ್ಯ, ಪ್ರವಾಹತಃ ಅನಾದಿ ನಿತ್ಯ, ಮತ್ತು ಇದಕ್ಕೆ ಎಲೆಗಳು ಯಾವುದು ಅಂದ್ರೆ ವೇದಗಳೇ ಎಲೆಗಳು ಇತ್ಯಾದಿ ರೀತಿಯಾಗಿ ಪ್ರಥಮ ಶ್ಲೋಕದಲ್ಲಿ ಹೇಳಿ, ಇದನ್ನ ಯಾರು ತಿಳಿದುಕೊಳ್ತಾರೋ ಅವರು ವೇದಾರ್ಥವನ್ನ ತಿಳಿದುಕೊಂಡಂತೆ ಎಂಬುವಂಥ ವಿಚಾರವನ್ನ ಪ್ರಥಮ ಶ್ಲೋಕದಲ್ಲಿ ತಿಳಿಸಿದ್ದು. ಇನ್ನು ಎರಡನೆಯ ಶ್ಲೋಕದಲ್ಲಿಯೂ ಕೂಡ ಹಿಂದೆ ಪ್ರತಿಜ್ಞೆಯನ್ನು ಮಾಡಂತೆ 2 ಶ್ಲೋಕ, 1ನೇ ಶ್ಲೋಕ, 2ನೇ ಶ್ಲೋಕ, 3ನೇ ಶ್ಲೋಕದ ಅರ್ಧ, ಇದರಿಂದ ಜಗತ್ ಸ್ವರೂಪವನ್ನು ತಿಳಿಸ್ತೇನೆ ಅಂತ ರಾಯರು ಅದಕ್ಕೆ ಅವತಾರಿಕೆಯನ್ನ ತಿಳಿಸ್ತಾ ಇದ್ದಾನೆ ಎಂಬುದಾಗಿ ಅವತಾರಿಕೆಯನ್ನು ಕೊಟ್ಟದ್ದು. ಅದೇ ರೀತಿಯಾಗಿ ಈ 2ನೇ ಶ್ಲೋಕದಲ್ಲಿಯೂ ಕೂಡ ಈ ಜಗತ್ ಸ್ವರೂಪ, ಈ ಜಗದ್ ವೃಕ್ಷದ ಬಗ್ಗೆನೆ ತಿಳಿಸ್ತಾ ಇದ್ದಾರೆ. 2ನೇ ಶ್ಲೋಕ, ಅಧಶ್ಚೋರ್ಧಂ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾಃ ಗುಣಪ್ರವೃದ್ಧಾಃ ವಿಷಯಪ್ರಬಾಲಾಃ ವಿಷಯಪ್ರಬಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಅಧಶ್ಚ ಮೂಲ್ಯಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ಕರ್ಮಾನುಬಂಧೀನಿ ಮನುಷ್ಯಲೋಕೆ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯಪ್ರಬಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ಎಂಬುದಾಗಿ 2ನೇ ಶ್ಲೋಕ. ಪದಚ್ಛೇದ ಅಧಃ ಚ ಊರ್ಧ್ವಂ 3 ಇದೆ, ಅಧಃ ಚ ಊರ್ಧ್ವಂ 3 ಶಬ್ದಗಳು, ಪ್ರಸೃತಾಃ ತಸ್ಯ ಶಾಖಾಃ ಗುಣಪ್ರವೃದ್ಧಾಃ ಒಂದೇ ಶಬ್ದ, ಇದು ಒಂದೇ ಶಬ್ದ, ಅಧಃ ಚ ಮೂಲಾನಿ ಅನುಸಂತತಾನಿ ಎಲ್ಲವೂ ಸಂಧಿಗಳಾಗಿದೆ ಇಲ್ಲಿ. ಅಶ್ಚ ಮೂಲಾನ್ಯನುಸಂತತಾನಿ ಅಂತಿದೆ. ಅಧಃ ಚ ಮೂಲಾನಿ ಅನುಸಂತತಾನಿ ಕರ್ಮಾಬಂಧೀನಿ ಮನುಷ್ಯಲೋಕೆ ಎಂಬುದಾಗಿ ಪದವಿಭಾಗ. ಹೇಳ್ತಾ ಇದ್ದದ್ದು ತಸ್ಯ ಅಂತ ಒಂದು ಶಬ್ದ ಇದೆ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ, ತಸ್ಯ ಎಂಬುದಕ್ಕೆ ಜಗದಾಖ್ಯ ವೃಕ್ಷಸ್ಯ, ಜಗತ್ತೆಂಬುವಂತಹ ವೃಕ್ಷ ಅಂತ ಹಿಂದಿನ ಶ್ಲೋಕದಲ್ಲಿ ತೆಗೆದುಕೊಂಡಿದ್ರಲ್ಲ, ಅದನ್ನೇ ಇಲ್ಲಿ ತೆಗೆದುಕೊಳ್ಳಬೇಕು. ತಸ್ಯ ಎಂಬುದಕ್ಕೆ ಜಗತ್ತೆಂಬುವಂತಹ ಏನೋ ಒಂದು ವೃಕ್ಷ ಇದೆ, ಈ ವೃಕ್ಷಕ್ಕೆ ಶಾಖೆಗಳು ಅಂತ ಹಿಂದೆ ಹೇಳಿದರು. ಶಾಖೆಗಳು ಅಂದ್ರೆ ಟೊಂಗೆಗಳು. ಟೊಂಗೆಗಳು ಅಂತ ಯಾವುದನ್ನು ಹೇಳಿದ್ದಲ್ಲಿ ಮಹತ್ತತ್ವ, ಬುದ್ಧಿತತ್ವ, ಅಹಂಕಾರ ತತ್ವ, ಪಂಚಭೂತಗಳು ಮತ್ತು ಅವುಗಳಿಗೆ ಅಭಿಮಾನಿ ದೇವತೆಗಳು ಅಂತ ಏನು ತೆಗೆದುಕೊಂಡದ್ದು, ಅದನ್ನೇ ಮತ್ತೊಂದು ಬಾರಿ ಇಲ್ಲಿ ರಾಯರು ಅದನ್ನು ಉಲ್ಲೇಖ ಮಾಡ್ತಾರೆ.
ತಸ್ಯ ಜಗದಾಖ್ಯ ವೃಕ್ಷಸ್ಯ, ತಸ್ಯ ಎಂಬುದಕ್ಕೆ ಜಗತ್ತೆಂಬುವಂತಹ ವೃಕ್ಷದ ಶಾಖಾಹ, ಶಾಖೆಗಳು, ಟೊಂಗೆಗಳು ಅಂದ್ರೆ ಯಾವುದು ಅಂದ್ರೆ ಶಾಖಾಸ್ಥಾನೀಯ ಮಹದಾದ್ಯಾಹ ಅಷ್ಟೌ ಪದಾರ್ಥಾಹ. ಶಾಖಾಸ್ಥಾನಿ ಅಂದ್ರೆ ಟೊಂಗೆಯ ಸ್ಥಾನದಲ್ಲಿ, ಈ ಜಗತ್ತೆಂಬುವಂತಹ ವೃಕ್ಷದೊಳಗೆ ಟೊಂಗೆಯ ಸ್ಥಾನದಲ್ಲಿ ಇರುವಂತಹವುಗಳು ಯಾವುದು ಅಂದ್ರೆ ಮಹದಾದಿ ಅಷ್ಟ ಪದಾರ್ಥಗಳು. ಮಹದಾದಿ 8 ಅಂತ ಹೇಳ್ತಾ ಇದ್ದಾರೆ. ಮಹದಾದಿ 8 ಅಂದ್ರೆ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ ಮತ್ತು ಪಂಚಭೂತಗಳು. ಇವುಗಳು ಹೇಗೆ ತೆಗೆದುಕೊಳ್ಳಬೇಕು ಅಂದ್ರೆ ಚಿದಚಿದ್ರೂಪಾಹ. ಅಚಿತ್ ಅಂದ್ರೆ ಜಡ, ಜಡವಾದಂತಹ ಈ 8ಗಳು ಮತ್ತು ಇದಕ್ಕೆ ಅಭಿಮಾನಿ ದೇವತೆಗಳು 8 ಜನ. ಹೀಗೆ ಒಟ್ಟು 8 8 16. ಈ 16 ಪದಾರ್ಥಗಳನ್ನ, ಈ 16ಗಳನ್ನ ಈ ಜಗತ್ತೆಂಬುವಂತಹ ವೃಕ್ಷಕ್ಕೆ ಏನಂತ ತಿಳಿದುಕೊಳ್ಳಬೇಕು, ಟೊಂಗೆ ಅಂತ ತಿಳಿದುಕೊಳ್ಳಬೇಕು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದದ್ದು ಏನಂದ್ರೆ, ಈ ಜಗತ್ತೆಂಬುವಂತಹ ವೃಕ್ಷದಲ್ಲಿ ಟೊಂಗೆಯ ಸ್ಥಾನದಲ್ಲಿರ್ತಕ್ಕಂತಹ ಈ 8 8 16 ಒಟ್ಟು ಇವುಗಳು ಹೇಗೆ ಈ ಜಗತ್ತೆಂಬುವಂತಹ ವೃಕ್ಷದೊಳಗೆ ಹೇಗೆ ಇವೆ ಅಂತಂದ್ರೆ, ಹೇಗೆ ವ್ಯಾಪಿಸಿಕೊಂಡಿವೆ, ಎಲ್ಲಿ ವ್ಯಾಪಿಸಿಕೊಂಡಿವೆ ಅಂದ್ರೆ ಅದನ್ನು ತಿಳಿಸ್ತಾ ಇದ್ದಾರೆ. ಅಧಃ ಸ್ವಾಪೇಕ್ಷೆಯ ಅಪಕೃಷ್ಟ ಕಾರ್ಯರಾದವು. ಒಟ್ಟಿಗೆ ತಿಳಿಸ್ತಾ ಇದ್ದದ್ದು ಒಟ್ಟು 4 ಪಾದಗಳಿವೆ. ಈ 2 ಪಾದಗಳಲ್ಲಿ ಹೇಳ್ತಾ ಇದ್ದದ್ದು ಈ ಟೊಂಗೆಯ ಸ್ಥಾನದಲ್ಲಿರುವಂತಹ ಈ 8 8 ಒಟ್ಟು 16 ಮಹದಾದಿ 8ಗಳು, ಅದಕ್ಕೆ ಅಭಿಮಾನಿ ದೇವತೆಗಳು. ಇವರು ಎಲ್ಲೆಲ್ಲಿ ವ್ಯಾಪಿಸಿಕೊಂಡಿದ್ದಾರೆ, ಕೆಳಗಿನ 2 ಪಾದಗಳು 3ನೇ 4ನೇ ಪಾದದಿಂದ ಹೇಳ್ತಾ ಇದ್ದದ್ದು ಈ 3 ಸ್ಥಾನದಲ್ಲಿ 3 ಜನ, ವಿಷ್ಣು, ಚಿತ್ ಪ್ರಕೃತಿ, ಅಚಿತ್ ಪ್ರಕೃತಿ, ಈ 3 ಎಲ್ಲೆಲ್ಲಿ ವ್ಯಾಪಿಸಿಕೊಂಡಿವೆ. ಈ ಶಾಖೆಗಳು, ಈ ಟೊಂಗೆಗಳು, ಈ ಮಹದಾದಿ 8 ಮತ್ತು ಅಭಿಮಾನಿ ದೇವತೆಗಳು ಎಲ್ಲಿ ವ್ಯಾಪಿಸಿಕೊಂಡಿದ್ದಾರೆ ಅಂದ್ರೆ ಅಧಃ, ಅದಶ್ಚೋರ್ಧ್ವಂ ಅಂತಿದೆಯಲ್ಲ, ಅಧಃ. ಅಧಃ ಅಂದ್ರೆ ಈ ಮಹದಾದಿಗಳಿಗಿಂತಲೂ, ಆ ದೇವತೆಗಳಿಗಿಂತಲೂ ನೀಚ ಆದಂತಹ, ಗುಣದಲ್ಲಿ ಕಡಿಮೆ ಮಟ್ಟದಲ್ಲಿರ್ತಕ್ಕಂಥವುಗಳು ಅಂತ ಅರ್ಥ. ಅದು ಯಾವುದು ಅಂದ್ರೆ ಈ ಭೂತ ಶರೀರಾದಿಗಳು, ಎಲ್ಲ ಜೀವರಾಶಿಗಳು, ಎಲ್ಲ ಜೀವರಾಶಿಗಳ ದೇಹ ಇತ್ಯಾದಿಗಳು. ಅವರು ಜಗತ್ತಿನೊಳಗೆ, ನಾವೆಲ್ಲರೂ ಜಗತ್ತಿನೊಳಗೆ ಸೇರಿಕೊಂಡಿದ್ದೀವಲ್ಲ. ಹೀಗಾಗಿ ಈ ಮಹದಾದಿ 8 ಆ ಅಭಿಮಾನಿ ದೇವತೆಗಳು ಎಲ್ಲೆಲ್ಲಿ ಇದ್ದಾರೆ ಅಂತಂದ್ರೆ ಅವರಿಗಿಂತಲೂ ಕಡಿಮೆ ಗುಣದಲ್ಲಿರ್ತಕ್ಕಂತಹ, ಕಡಿಮೆ ಸ್ಥಾನದಲ್ಲಿರುವಂತಹ ಈ ಭೂತ ಶರೀರಾದಿಗಳಲ್ಲಿ ಸ್ವಾಪೇಕ್ಷೆಯ ಅಪಕೃಷ್ಟ ಅಂದ್ರೆ ಕಡಿಮೆ, ಅಪಕೃಷ್ಟ ಕಾರ್ಯಭೂತ ಶರೀರಾದವು. ಆ ಶರೀರ, ನಮ್ಮ ಎಲ್ಲ ಮನುಷ್ಯರ, ಎಲ್ಲ ಜೀವರಾಶಿಗಳ ಶರೀರಗಳಲ್ಲಿ, ಎಲ್ಲರ ಶರೀರದಲ್ಲಿಯೂ ಕೂಡ ಇವುಗಳು ಈ 8 8 16, ಈ 16 ವ್ಯಾಪಿಸಿಕೊಂಡಿವೆ. ಆ ಮಹದಾದಿ ತತ್ವಗಳು ವ್ಯಾಪಿಸಿಕೊಂಡು ಇವೆ ಮತ್ತು ಆ ದೇವತೆಗಳು ವ್ಯಾಪಿಸಿಕೊಂಡು ಇದ್ದಾರೆ ಅಂತ ಅರ್ಥ. ಅಧಃ ಮತ್ತು ಊರ್ಧ್ವಂ. ಊರ್ಧ್ವಂ ಎಂಬುದಕ್ಕೆ ನೋಡ್ರಿ, ಸ್ವಾಪೇಕ್ಷೆಯ ಉತ್ಕೃಷ್ಟ ಅಂತ ಅರ್ಥ, ತಮಗಿಂತಲೂ ಉತ್ತಮ ಸ್ಥಾನ ಇರತಕ್ಕಂತಹದ್ದು. ನೋಡಿ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ ಇವುಗಳಿಗಿಂತಲೂ, ಪಂಚಭೂತಗಳು ಇವುಗಳಿಗಿಂತಲೂ ಕೂಡ ಊರ್ಧ್ವ ಅಂದ್ರೆ ಉನ್ನತ ಸ್ಥಾನ, ಎತ್ತರ ಮಟ್ಟದಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಸ್ಥಾನ ಇರತಕ್ಕಂಥವುಗಳು ಯಾವುದು ಅಂದ್ರೆ ಪ್ರಕೃತಿ, ಪ್ರಕೃತಿ ತತ್ವ. ಹೀಗಾಗಿ ಅದನ್ನು ತೆಗೆದುಕೊಳ್ಳಬೇಕಿಲ್ಲಿ. ಈ ಶಾಖೆಗಳು, ಈ ಟೊಂಗೆಗಳು, ಮಹದಾದಿ ಎಂಬುವಂತಹ ಟೊಂಗೆಗಳು ಎಲ್ಲೆಲ್ಲಿ ಇವೆ ಅಂದ್ರೆ ಅಧಶ್ಚ ಅಂತಂದ್ರು. ಅಧಶ್ಚ ಎಂಬುದಕ್ಕೆ ಅವುಗಳಿಗಿಂತಲೂ ಕಡಿಮೆ ಸ್ಥಾನದಲ್ಲಿ, ಕಡಿಮೆ ಗುಣಮಟ್ಟದಲ್ಲಿರ್ತಕ್ಕಂತಹ ಎಲ್ಲ ಜೀವರಾಶಿಗಳ ಶರೀರಾದಿಗಳಲ್ಲಿ ವ್ಯಾಪಿಸಿಕೊಂಡು ಪ್ರಸೃತಾಹ ವ್ಯಾಪಿಸಿಕೊಂಡಿವೆ. ಮತ್ತು ಊರ್ಧ್ವಂ ಪ್ರಸೃತಾಹ, ಊರ್ಧ್ವ ಅದಕ್ಕಿಂತಲೂ ಮೇಲ್ಸ್ಥಾನದಲ್ಲಿರ್ತಕ್ಕಂತಹವುಗಳು ಯಾವುದದು ಪ್ರಕೃತಿ ಅಂತ ಅರ್ಥ. ನೋಡ್ರಿ, ಅದನ್ನ ಹೇಳ್ತಾರ. ಉತ್ಕೃಷ್ಟ ಊರ್ಧ್ವ ಶಬ್ದೋಕ್ತೆ ಕಾರಣಭೂತೆ ಅವ್ಯಕ್ತೆ ಚ ಸೂಕ್ಷ್ಮ ರೂಪೇಣ ಪ್ರಸೃತಾಹ ವ್ಯಾಪ್ತಾಹ. ಕಾರಣಭೂತವಾದಂತಹ ಅವ್ಯಕ್ತ ತತ್ವ ಏನಿದೆಯಲ್ಲ, ಆ ಅವ್ಯಕ್ತ ತತ್ವದಲ್ಲಿಯೂ ಕೂಡ ಈ ಮಹದಾದಿ 8ಗಳು ಮತ್ತು ಅದಕ್ಕೆ ಅಭಿಮಾನಿ ದೇವತೆಗಳು ಅವರೆಲ್ಲರೂ ಕೂಡ ಈ ನೋಡಿ, ತನ್ನ ಮೇಲೆ ಇರತಕ್ಕಂತಹ ಅವ್ಯಕ್ತ ತತ್ವದಲ್ಲಿಯೂ ಸೂಕ್ಷ್ಮ ರೂಪೇಣ ಪ್ರಸೃತಾಹ, ಸೂಕ್ಷ್ಮ ರೂಪದಿಂದ ವ್ಯಾಪಿಸಿಕೊಂಡೇ ಇದ್ದಾವೆ ಅವು 8 ಅಭಿಮಾನಿ ದೇವತೆಗಳು.
ಒಟ್ಟು 16. ಅದೇ ರೀತಿಯಾಗಿ ತಮಗಿಂತಲೂ ಕಡಿಮೆ ಮಟ್ಟದಲ್ಲಿ ಕಡಿಮೆ ಸ್ಥಾನದಲ್ಲಿರ್ತಕ್ಕಂತಹ ಜೀವರ ಶರೀರಾದಿಗಳಲ್ಲಿಯೂ ಕೂಡ ವ್ಯಾಪಿಸಿಕೊಂಡು ಇದ್ದಾರೆ. ಅಂದ್ರೆ ನೋಡಿ, ಜಗತ್ತೆಂಬುವಂತಹ ವೃಕ್ಷದೊಳಗೆ ಇರುವಂತಹ ಟೊಂಗೆಗಳು ಎಲ್ಲಿ ವ್ಯಾಪಿಸಿಕೊಂಡಿವೆ ಅಂದ್ರೆ ಈ ಜಗತ್ತಿನೊಳಗೆ ಸೇರಿಕೊಂಡಂತಹ ಈ ಜೀವರ ದೇಹಾದಿಗಳಲ್ಲಿಯೂ ಇದ್ದಾರೆ, ವ್ಯಾಪಿಸಿಕೊಂಡು ಇವೆ. ಮತ್ತು ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ಆ ಪ್ರಕೃತಿ ಅವ್ಯಕ್ತ ತತ್ವದಲ್ಲಿಯೂ ಕೂಡ ಸೂಕ್ಷ್ಮ ರೂಪದಿಂದ ವ್ಯಾಪಿಸಿಕೊಂಡು ಇವೆ ಅಂತ ಅರ್ಥ. ಮತ್ತೆ ಹೇಗೆ ಇದೆ ಈ ಟೊಂಗೆಗಳು? ಮಹದಾದಿ ಎಂಬುವಂತಹ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ, ಪಂಚಭೂತಗಳು ಎಂಬುವಂತಹ ಆ ದೇವತೆಗಳು ಎಂಬುವಂತಹ ಟೊಂಗೆಗಳು ಅವು ಮತ್ತೆ ಹೇಗಿವೆ ಅಂತಂದ್ರೆ ಕಿಂ ರೂಪಾಹ, ಮತ್ತೆ ಹೇಗಿವೆ ಅಂತ ಕೇಳಿದ್ರೆ ಕಿಂ ರೂಪಾಹ ಶಾಖಾಹ ಇತ್ಯತಃ ಉಕ್ತಂ ಗುಣಪ್ರವೃದ್ಧಾಹ ಇತ್ಯಾದಿ. ನೋಡ್ರಿ, ಆ ಶಾಖೆಗೆ ವಿಶೇಷಣ, ಆ ಶಾಖಾಸ್ಥಾನೀಯವಾದಂತಹ ಮಹದಾದಿಗಳು ಅವು ಹೇಗಿವೆ ಅಂತನ್ಲಿಕ್ಕೆ 2 ವಿಶೇಷಣವನ್ನ ಕೊಟ್ಟ ಕೃಷ್ಣ. ಗುಣಪ್ರವೃದ್ಧಾಹ ವಿಷಯ ಪ್ರಬಾಲಾಹ. ನೋಡ್ರಿ, ಈ ಶಾಖೆಗಳು, ಈ ಮಹದಾದಿ ಎಂಬುವಂತಹ ಟೊಂಗೆಗಳು ಹೇಗೆ ಬೆಳಿತವೆ, ಎದರಿಂದ ಬೆಳಿತವೆ ಅಂತಂದ್ರೆ ಗುಣಪ್ರವೃದ್ಧಾಹ, ಗುಣಗಳಿಂದ ಬೆಳಿತವೆ. ನೋಡ್ರಿ, ಗುಣಪ್ರವೃದ್ಧಾಹ ಗುಣೈಹಿ ಸತ್ವಾದಿಭಿಃ ಪ್ರವೃದ್ಧಾಹ. ನೋಡ್ರಿ, ಸತ್ವ ರಜಸ್ತಮೋ ಗುಣಗಳೆಂಬುದೇನಿದು ಪ್ರಕೃತಿ, ಇದು ಪ್ರಕೃತಿಯ ಗುಣಗಳು, ಪ್ರಕೃತಿಯ ರೂಪವಾದದ್ದೇ ಗುಣಗಳು. ಹೀಗಾಗಿ ಆ ಪ್ರಕೃತಿಯಿಂದ ಹುಟ್ಟಿದ್ದೇ ಮಹದಾದಿ ತತ್ವಗಳು. ಹೀಗಾಗಿ ಅದನ್ನು ಹೇಳ್ತಾ ಇದ್ದದ್ದಿಲ್ಲಿ ಗುಣಪ್ರವೃದ್ಧಾಹ ಎಂಬುದಕ್ಕೆ ಗುಣೈಹಿ ಸತ್ವಾದಿಭಿಃ ಪ್ರವೃದ್ಧಾಹ, ಸತ್ವಾದಿ ಗುಣಗಳಿಂದ ಪ್ರವೃದ್ಧವಾಗಿವೆ ಮಹತ್ತತ್ವ, ಅದರಿಂದ ಅಹಂಕಾರ, ಬುದ್ಧಿ, ಪಂಚಭೂತಗಳು. ಹೀಗೆ ಗುಣಾನಾಂ ಅರ್ವಾಚೀನ ಮೂಲತ್ವಾತ್ ತಾದೃಶ ಮೂಲೈರೇವ ಪ್ರವೃದ್ಧೇ ವೃಕ್ಷೆ ಶಾಖಾನಾಂ ಪ್ರವೃದ್ಧಿ ದೃಷ್ಟ ಇತಿ ಭಾವಃ. ನೋಡ್ರಿ, ಅದಕ್ಕೆ ದೃಷ್ಟ ಹೆಂಗ್ ಕೊಡ್ತಾರೆ ವಿಚಾರವನ್ನು ತಿಳಿಸ್ತಾರೆ ರಾಯರು. ಈಗ ನಾವು ಲೋಕದಲ್ಲಿ ಗಿಡವನ್ನ ಕಾಣ್ತೇವೆ, ಮರವನ್ನ ಕಾಣ್ತೇವೆ. ಆ ಮರದಲ್ಲಿ ಟೊಂಗೆಗಳು ಇರ್ತಾವಲ್ಲ, ಆ ಟೊಂಗೆಗಳು ಹೇಗೆ ಬೆಳಿತವೆ? ಅವು ಗಿಡ ಹುಟ್ಟಿದ ಕೂಡಲೇ ಟೊಂಗೆ ಬೆಳೆಯೋದಿಲ್ಲ, ಸಾವಕಾಶ ನಿಧಾನವಾಗಿ ಒಂದೊಂದಾಗಿ ಬೆಳೀತಾ ಹೋಗ್ತವೆ. ಆ ಟೊಂಗೆಗಳು ಬೆಳೆಯೋದು ಹೇಗೆ ಅಂತಂದ್ರೆ ಆ ತಳಗೆ ಬೇರೆ ಏನಿರ್ತಾವಲ್ಲ, ಆ ಬೇರಿನ ಮುಖಾಂತರವಾಗಿ ಆಹಾರವನ್ನೋ ಜಲವನ್ನೋ ಸ್ವೀಕಾರ ಮಾಡಿ ಆ ಟೊಂಗೆಗಳು ಬೆಳಿತವೆ. ಹಾಗೆ ಇಲ್ಲಿ ನೋಡ್ರಿ, ಆ ಬೇರಿನ ಸ್ಥಾನದಲ್ಲಿ ಇದ್ದದ್ದೇ ಈ ತ್ರಿಗುಣಾತ್ಮಕವಾದಂತಹ ಪ್ರಕೃತಿ ಇದೆ. ಆ ಪ್ರಕೃತಿಯ ಅಲ್ಲಿ ಹೇಗೆ ಬೇರಿನ ಮುಖಾಂತರವಾಗಿ ಟೊಂಗೆಗಳು ಬೆಳಿಬೇಕು, ಇಲ್ಲಿ ಮಹದಾದಿ ಎಂಬುವಂತಹ ಟೊಂಗೆಗಳು ಯಾವುದರಿಂದ ಬೆಳೀತದೆ ಅಂದ್ರೆ ಈ ತ್ರಿಗುಣಾತ್ಮಕವಾದಂತಹ ಈ ಪ್ರಕೃತಿಯಿಂದ ಬೆಳಿತವೆ. ಅದನ್ನು ಹೇಳಿದ್ದಿಲ್ಲಿ. ಗುಣಾನಾಂ ಅರ್ವಾಚೀನ ಮೂಲತ್ವಾ ತಾದೃಶ ಮೂಲೈರೇವ ಪ್ರವೃದ್ಧೇ ವೃಕ್ಷೆ ಶಾಖಾನಾಂ ಪ್ರವೃದ್ಧಿ ದೃಷ್ಟ. ಹಿಂಗೆ ನಮಗೆ ಜಗತ್ನಾಗ ಕಂಡದ ಅದೇ ರೀತಿಯ ಇಲ್ಲಿಯೂ ಕೂಡ ಆ ಮೂಲ ಸ್ಥಾನದಲ್ಲಿ, ಬೇರಿನ ಸ್ಥಾನದಲ್ಲಿರ್ತಕ್ಕಂತಹ ಆ ಪ್ರಕೃತಿಯಿಂದ ಅವ್ಯಕ್ತದಿಂದಲೇನೆ ಇದು ಬೆಳೆದದ್ದು. ಯಾವುದು? ಮಹದಾದಿ 8ಗಳು ಆ ಅಭಿಮಾನಿಗಳು ಅಂತ ಅರ್ಥ. ಅದಕ್ಕಾಗಿ ಗುಣಪ್ರವೃದ್ಧಾಹ, ತ್ರಿಗುಣಗಳಿಂದ, ಸತ್ವರಜಸ್ತಮೋ ಗುಣಗಳಿಂದ ಈ ಮಹದಾದಿ ಎಂಬುವಂತಹ ಶಾಖೆ ಟೊಂಗೆಗಳು ಬೆಳೆದದ್ದು. ಅದಕ್ಕೆ ವಿಶೇಷಣ ಅದು. ಮತ್ತೆ ಹೇಗಿದೆ ಅಂತ ಕೇಳಿದ್ರೆ ವಿಷಯ ಪ್ರವಾಲ, ಈ ಮಹದಾದಿ ಟೊಂಗೆಗಳು ಶಾಖೆ ಇವು ಹೇಗಿದೆ ಅಂದ್ರೆ ವಿಷಯ ಪ್ರವಾಲಾಹ. ನೋಡ್ರಿ, ಸಾಮಾನ್ಯವಾಗಿ ಲೋಕದಲ್ಲಿರುವಂತಹ ಟೊಂಗೆಗಳು, ಗಿಡದ ಟೊಂಗೆಗಳು ಮತ್ತೆ ಹೇಗಿರ್ತವೆ? ಅವು ಎಲೆಗಳಿಂದ, ಚಿಗುರುಗಳಿಂದ ಕೂಡಿರ್ತವೆ, ಹೌದಾ? ಹಾಗಾದರೆ ಈ ಮಹದಾದಿಗಳೆಂಬಂತಹ ಟೊಂಗೆಗಳು ಇಲ್ಲಿ ಯಾವ ಚಿಗುರುಗಳಿಂದ ಕೂಡಿವೆ ಅಂತಂದ್ರೆ ವಿಷಯ ಪ್ರವಾಲಾಹ. ಇಲ್ಲಿ ವಿಷಯ ಪದಾರ್ಥಗಳು ಹೇಳ್ತಾರೆ. ವಿಷಯ ಪ್ರವಾಲಾಹ ಎಂಬುದಕ್ಕೆ ತಾತ್ಕಾಲಿಕ ಸುಖ ಹೇತುತ್ವ ಸಾಮ್ಯಾತ್ ಶಬ್ದಾದ್ಯಾಹ ವಿಷಯಾಹ ಏವ ಪ್ರಬಾಲಾಹ ಪಲ್ಲವಾಹ ಯಾಸಾಂತಾಹ ವಿಷಯ ಪ್ರಬಾಲಾಹ. ನೋಡಿ, ಸಾಮಾನ್ಯವಾಗಿ ಲೋಕದಲ್ಲಿ ನಮಗೆ ಒಂದು ಗಿಡದಲ್ಲಿ ಚಿಗುರು ಬಂತು ಅಂದ್ರೆ ನೋಡಿದಾಗ ಅದರಿಂದ ಸಂತೋಷ ಆಗ್ತದೆ, ಆನಂದವಾಗ್ತದೆ. ಹೀಗಾಗಿ ಆ ಚಿಗುರುಗಳು ಹೇಗೆ ನಮಗೆ ಸುಖವನ್ನು ಕೊಡುತ್ತದೋ, ಸುಖ ಹೇತುವಾಗಿದೆಯೋ ಆ ಚಿಗುರುಗಳು ತಾತ್ಕಾಲಿಕವಾಗಿ ಅಷ್ಟೇನ, ಮತ್ತೆ ಸ್ವಲ್ಪ ಬೆಳೀತು ಅಂದ್ರೆ ಸುಖವನ್ನು ಕೊಡೋದಿಲ್ಲ. ಅವು ಸುಮ್ಮನೆ ಎಳೆಯಾಗಿ ಇದ್ದಾಗ ಅದನ್ನು ನೋಡಿದಾಗ ಏನೋ ಒಂದು ಸಂತೋಷ ಆಗ್ತದೆ.
ಹಾಗೆ ಈ ಜಗತ್ತಿನೊಳಗೆ ನಮಗೂ ಕೂಡ ಈ ಜಗತ್ತೆಂಬುವಂತಹ ವೃಕ್ಷದೊಳಗೆ ಇರುವಂತಹ ಚಿಗುರುಗಳು ಅಂದ್ರೆ ಯಾವುದು ಅಂದ್ರೆ ಶಬ್ದಾದ್ಯಾಹ ವಿಷಯ, ಶಬ್ದಾದಿ ವಿಷಯಗಳು ತಾತ್ಕಾಲಿಕ ಸುಖವನ್ನು ಕೊಡುತ್ತದೆ. ಏನೋ ಒಂದು ಕೇಳ್ತೇವೆ, ಕೇಳಬಾರದನ್ನ ಕೇಳೋದು, ನೋಡಬಾರದನ್ನ ನೋಡೋದು, ತಿನ್ನಬಾರದನ್ನ ತಿನ್ನೋದು, ಅನೇಕ ರೀತಿಯಾದಂತಹ ಮುಟ್ಟಲಿಕ್ಕೆ ಯೋಗ್ಯವಲ್ಲದೆ ಇದ್ದದ್ದನ್ನು ಮುಟ್ಟೋದು, ವಾಸನೆಯನ್ನು ತೆಗೆದುಕೊಳ್ಳಲಿಕ್ಕೆ ಬರದೇ ಇದ್ದುದನ್ನು ವಾಸನೆ ತೆಗೆದುಕೊಳ್ಳುವುದು. ಒಟ್ಟು ಪಂಚ ಜ್ಞಾನೇಂದ್ರಿಯಗಳಿವೆ. ಇವುಗಳಿಂದ ನೋಡಿ, ಪಂಚ ಜ್ಞಾನೇಂದ್ರಿಯಗಳಿಂದ ಯಾವುದನ್ನ ವಿಷಯೀಕರಿಸ್ತೇವೆ ನಾವು, ಅವುಗಳನ್ನೇ ವಿಷಯ ಅಂತ ಕರೆದದ್ದು. ಹೀಗಾಗಿ ಅವು ಯಾವುವು ಅಂದ್ರೆ ಶಬ್ದಾದ್ಯಾಹ. ನೋಡಿ, ಇವೆಲ್ಲವೂ ಕೂಡ ತಾತ್ಕಾಲಿಕವಾದಂತಹ ಸುಖವನ್ನ ಕೊಡೋದು. ಹೀಗಾಗಿ ಈ ವಿಷಯವನ್ನ, ಶಬ್ದಾದಿ ವಿಷಯಗಳನ್ನ ಆ ಚಿಗುರಿನ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಆ ಚಿಗುರು ಹೇಗೆ ಒಂದು ಗಿಡದಲ್ಲಿ ಟೊಂಗೆಯಲ್ಲಿ ಚಿಗುರು ಬಿಟ್ಟಾಗ ಅದು ಹೇಗೆ ತಾತ್ಕಾಲಿಕ ಸುಖವನ್ನ ಕೊಡ್ತದೋ, ಅದೇ ರೀತಿಯಾಗಿ ಈ ಶಬ್ದಾದಿ ವಿಷಯಗಳು ಕೂಡ ತಾತ್ಕಾಲಿಕ ಸುಖವನ್ನ ಕೊಡ್ತಾ ಇರೋದರಿಂದ ಈ ಮಹದಾದಿಗಳೆಂಬಂತಹ ಟೊಂಗೆಗೆ ಇರುವಂತಹ ಚಿಗುರು ಅಂದ್ರೆ ಈ ವಿಷಯಗಳೇ ಚಿಗುರು. ವಿಷಯ ಪ್ರವಾಲ ಅಂದ್ರೆ ಚಿಗುರು. ವಿಷಯ ಪ್ರವಾಲಾಹ, ಪಲ್ಲವ ಅಂತೂ ಕರೀತಾರೆ, ಪ್ರವಾಲ ಪಲ್ಲವ ಚಿಗುರು. ಈ ಶಾಖೆಗೆ, ಮಹದಾದಿ ಶಾಖೆಗೆ ಯಾವುದು ಚಿಗುರು ಅಂದ್ರೆ ವಿಷಯ ಪ್ರವಾಲಾಹ, ವಿಷಯಗಳೇ, ಶಬ್ದಾದಿ ವಿಷಯಗಳೇ, ಶಬ್ದ ರೂಪ ರಸ ಗಂಧ ಸ್ಪರ್ಶ ಇತ್ಯಾದಿ ವಿಷಯ ಪದಾರ್ಥಗಳೇ ಇದಕ್ಕೆ ಪ್ರವಾಲವಾಗಿ ಉಳ್ಳದ್ದು ಈ ಶಾಖೆ. ಇಂತಹ ಶಾಖೆ ತನ್ನ ಮೇಲ್ಸ್ಥಾನದಲ್ಲಿರ್ತಕ್ಕಂತಹ ಪ್ರಕೃತಿಯಲ್ಲಿಯೂ ಸೂಕ್ಷ್ಮ ರೂಪದಿಂದ ವ್ಯಾಪಿಸಿಕೊಂಡು ಇದೆ, ತನ್ನ ಕೆಳಗೆ ಇರತಕ್ಕಂತಹ ಎಲ್ಲ ಜೀವರಾಶಿಗಳ ಶರೀರಾದಿಗಳಲ್ಲಿಯೂ ಕೂಡ ವ್ಯಾಪಿಸಿಕೊಂಡು ಇದೆ. ನಾವು ಜಗತ್ತಿನೊಳಗಿರುವಂತಹ ಸಾಮಾನ್ಯ ವೃಕ್ಷದಲ್ಲಿಯೂ ಅದೇ ರೀತಿಯಾಗಿ ಕಾಣ್ತೇವೆ. ಟೊಂಗೆ ಅದು ಸೂಕ್ಷ್ಮ ರೂಪದಿಂದ ಆ ಬೇರಿನಲ್ಲಿಯೂ ಇರುತ್ತದೆ. ಅಂದ್ರೆ ಬೇರಿನ ಮುಖಾಂತರವಾಗಿಯೇ ತಾನು ಬೆಳಿಬೇಕು ಅಂದ್ರೆ ಸೂಕ್ಷ್ಮ ರೂಪದಿಂದ ತಾನು ಅಲ್ಲಿ ಸೇರಿಕೊಂಡಿರುತ್ತದೆ ಅಂತ ಅರ್ಥ. ಇನ್ನು ಮಧ್ಯ ಎಲ್ಲ ಭಾಗದಲ್ಲಿಯೂ ಕೂಡ ಆ ಟೊಂಗೆ ಇದ್ದೇ ಇರ್ತದೆ. ಹೀಗಾಗಿ ಶರೀರಾದಿಗಳಲ್ಲಿ ಇದ್ದಂತೆ. ಹೀಗಾಗಿ ಒಟ್ಟಾರೆ ಈ ಎರಡು ಪಾದಗಳಿಂದ ಈ ಮಹದಾದಿ ಶಾಖೆಗಳು, ಮಹದಾದಿ ಎಂಬುವಂತಹ ಶಾಖೆಗಳು, ಟೊಂಗೆಗಳು, ಇವು ಗುಣಗಳಿಂದ ಹುಟ್ಟಿದ್ದು, ವಿಷಯಗಳೇ ಪ್ರಬಲವಾಗಿ ಉಳ್ಳದ್ದು. ಇಂತಹ ಶಾಖೆಗಳು ತನ್ನ ಕೆಳಗೆ ಇರುವಂತಹ ತಳಮಟ್ಟದಲ್ಲಿರ್ತಕ್ಕಂತಹ ಶರೀರಾದಿಗಳಲ್ಲಿಯೂ ಇವೆ, ವ್ಯಾಪಿಸಿಕೊಂಡು ಇವೆ. ತನ್ನ ಮೇಲ್ಮಟ್ಟದಲ್ಲಿರ್ತಕ್ಕಂತಹ ಅವ್ಯಕ್ತದಲ್ಲಿಯೂ ಕೂಡ ಸೂಕ್ಷ್ಮ ರೂಪದಿಂದ ವ್ಯಾಪಿಸಿಕೊಂಡು ಇದೆ. ಇಷ್ಟು ಎರಡು ಪಾದದ ಅರ್ಥ. ಇನ್ನು ಎರಡು ಪಾದದಿಂದ ತಿಳಿಸ್ತಾ ಇದ್ದದ್ದು ಏನಂದ್ರೆ, ಈ ಮೂಲವಾದಂತಹ ವಿಷ್ಣು ಭಗವಂತ, ಲಕ್ಷ್ಮೀದೇವಿ ಚಿತ್ ಪ್ರಕೃತಿ, ಲಕ್ಷ್ಮೀದೇವಿಯನ್ನೇ ಚಿತ್ ಪ್ರಕೃತಿ ಅಂತ ಕರೆಯೋದು. ಅಚಿತ್ ಪ್ರಕೃತಿ ಜಡವಾದಂತಹ ಪ್ರಕೃತಿ. ಈ ಮೂರುಗಳು ಕೂಡ ಅವು ಎಲ್ಲಿ ವ್ಯಾಪಿಸಿಕೊಂಡು ಇವೆ ಎಂಬುದನ್ನ ಈ ತೆಳಗಿನ ಎರಡು ಪಾದಗಳನ್ನು ತಿಳಿಸ್ತಾ ಇದ್ದದ್ದು. ನೋಡ್ರಿ, ಮೂಲಾನಿ ಅಧಶ್ಚ ಮೂಲಾನ್ಯನುಸಂತತಾನಿ ಅಂತಿದೆ. ಮೂಲಾನಿ ಅಂದ್ರೆ ಊರ್ಧ್ವ ಪದೇನ ಪ್ರಕೃತಾನಿ. ಮೂಲ ಶಬ್ದದಿಂದ ಹಿಂದೆ ನಾವು ಊರ್ಧ್ವ ಶಬ್ದದಿಂದ ಯಾವುದನ್ನು ತೆಗೆದುಕೊಂಡ್ವೆಲ್ಲ, ಯಾವುದನ್ನು ತೆಗೆದುಕೊಂಡದ್ದು ವಿಷ್ಣುವನ್ನ, ಚೇತನವಾದಂತಹ ಪ್ರಕೃತಿ ಲಕ್ಷ್ಮೀದೇವಿ ಅಂತ ಅರ್ಥ, ಜಡವಾದಂತಹ ಪ್ರಕೃತಿ ಸತ್ವರಜಸ್ತಮೋ ಗುಣಾತ್ಮಕವಾದಂತಹ ಪ್ರಕೃತಿ, ಇದನ್ನು ತೆಗೆದುಕೊಂಡದ್ದು. ಇದನ್ನೇ ಮೂಲಾನಿ. ಈ ಮೂಲಾನಿ ಅಂದ್ರ ಈ ಮೂರುಗಳು ಅಂತ ಅರ್ಥ. ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲದಕ್ಕೂ ಮೂಲವಾದಂತಹದ್ದು ಈ ಮೂರುಗಳು. ಈ ಮೂರುಗಳು ಎಲ್ಲಿ ಇವೆ, ಎಲ್ಲಿ ವ್ಯಾಪಿಸಿಕೊಂಡು ಇವೆ ಅಂತಂದ್ರೆ ಅಧಃ ಜಗದಾಖ್ಯ ವೃಕ್ಷಸ್ಯ ಅಧೋಭಾಗೇಶು ಚ. ಅಧಶ್ಚ ಅಂತಿದೆ ನೋಡಿ. ಅಧಃ ಅಂತ ಇಷ್ಟೇ ಇಲ್ಲ, ಅಧಶ್ಚ. ಚ ಅಂದ್ರೆ ಮತ್ತು ಅಂತ ಅರ್ಥ. ಈ ಮೂಲಾನಿ, ಈ ಮೂಲವಾದಂತಹ ಈ ಮೂರುಗಳು ಎಲ್ಲಿ ಇವೆ ಅಂತಂದ್ರೆ ಅಧಶ್ಚ. ಅಧೋಭಾಗ ಅಂದ್ರೆ ಕೆಳಭಾಗ, ಕೆಳಭಾಗದಲ್ಲಿ ವ್ಯಾಪಿಸಿಕೊಂಡು ಇವೆ ಅಂತ ಒಂದು ಅರ್ಥ. ಚ ಅಂತಿದ್ದಕ್ಕೆ ಮತ್ತು ಅಂತ ಅರ್ಥ. ಮತ್ತು ಅಂದ್ರೆ ಏನ್ ಅರ್ಥ ಹಾಗಾದ್ರೆ? ಕೆಳಭಾಗದಲ್ಲಿ ಇವೆ, ಮತ್ತು ಅಂದ್ರೆ ಮತ್ತೊಂದು ಕಡೆ ಇದೆ ಅಂತ ಅರ್ಥ. ಅದಕ್ಕೆ ಮತ್ತೊಂದು ಕಡೆ ಎಲ್ಲಿದೆ ಅಂದ್ರೆ ಅದನ್ನ ರಾಯರು ಬರೀತಾರೆ, ಅಧೋಭಾಗೇಶು ಚ ಎಂಬುದಕ್ಕೆ ಶಾಖಾಸ್ವಪೀತಿ ಯಾವತ್. ಶಾಖಾಗಳಲ್ಲಿ, ಟೊಂಗೆಗಳಲ್ಲಿಯೂ ಕೂಡ ಈ ಮೂರುಗಳು ವ್ಯಾಪಿಸಿಕೊಂಡು ಇವೆ. ಈ ಮೂರುಗಳು ಕೆಳಭಾಗದಲ್ಲಿಯೂ ವ್ಯಾಪಿಸಿಕೊಂಡು ಇವೆ. ಇನ್ನು
ಸತ್ಮಕವಾದಂತಹ ಪ್ರಕೃತಿ, ಚಿತ್ ಪ್ರಕೃತಿ ಮತ್ತು ಭಗವಂತ, ಈ ಮೂರು ಕೂಡ ಆ ಮೇಲ್ಭಾಗದಲ್ಲಿಯೂ ಕೂಡ ಶಾಖಾಸ್ಥಾನಿಗಳಲ್ಲಿಯೂ ಕೂಡ ವ್ಯಾಪಿಸಿಕೊಂಡು ಇವೆ. ಪ್ರೀತಿ ಯಾವತ ಅನುಸಂತತಾನಿ, ನೋಡಿ ಇಷ್ಟೇ ಈ ಪಾದದಲ್ಲಿ ಹೇಳಿದ್ದು. ಮೂಲಾನಿ ಅಧಶ್ಚ, ಮೂಲಗಳು ಅಂದ್ರೆ ಮೂರುಗಳು, ಅವು ಎಲ್ಲಿ ವ್ಯಾಪಿಸಿಕೊಂಡಿವೆ ಅಂದ್ರೆ ಅಧಶ್ಚ, ಕೆಳಭಾಗದಲ್ಲಿಯೂ ಅಂದ್ರೆ ಆ ಶಾಖಾಗಳಲ್ಲಿಯೂ ವ್ಯಾಪಿಸಿಕೊಂಡಿದೆ ಅಂತ ಅರ್ಥ. ಅಧಶ್ಚ ಕೆಳಭಾಗದಲ್ಲಿ ಮತ್ತು ಶಾಖಾ ಅಂತ ಅರ್ಥ ಅದಕ್ಕೆ, ಅನುಸಂತತಾನಿ ಎಂಬುದಕ್ಕೆ ವ್ಯಾಪಿಸಿಕೊಂಡು ಇವೆ. ನೋಡಿ, ಇದರಿಂದ ನಾವು ಶ್ಲೋಕದಲ್ಲಿ ಹೇಳಿದ್ದಂತೆ ಆ ಮಹದಾದಿಗಳು ಎರಡು ಕಡೆ ವ್ಯಾಪಿಸಿಕೊಂಡು ಇದೆ. ಕೆಳಭಾಗದಲ್ಲಿಯೂ ತನ್ನ ಕೆಳಭಾಗದಲ್ಲಿರ್ತಕ್ಕಂತಹ ಶರೀರಾದಿಗಳಲ್ಲಿ ವ್ಯಾಪಿಸಿಕೊಂಡು ಇದೆ. ತನ್ನ ಮೇಲ್ಮಟ್ಟದಲ್ಲಿರ್ತಕ್ಕಂತಹ ಪ್ರಕೃತಿ ಅವ್ಯಕ್ತದಲ್ಲಿಯೂ ವ್ಯಾಪಿಸಿಕೊಂಡು ಇದೆ. ಅದೇ ರೀತಿಯಾಗಿ ವಿಷ್ಣು ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿಯೂ ಕೂಡ ಕೆಳಭಾಗದಲ್ಲಿಯೂ ವ್ಯಾಪಿಸಿಕೊಂಡು ಇವೆ ಮತ್ತು ಆ ಶಾಖಾಸ್ಥಾನೀಯವಾದಂತಹ ಶಾಖೆಗಳಲ್ಲಿ ಅಂದ್ರೆ ಮಹದಾದಿಗಳಲ್ಲಿಯೂ ಕೂಡ ವ್ಯಾಪಿಸಿಕೊಂಡು ಇವೆ ಅಂತ ತಿಳಿದುಕೊಳ್ಳಬೇಕು. ನೋಡ್ರಿ, ಕೀದೃಶಾನಿ ಮೂಲಾನಿ ಇತ್ಯತಃ ಉಕ್ತಂ ಕರ್ಮಾನುಬಂಧೀನಿ. ನೋಡಿ, ಹಿಂದೆ ಹೇಗೆ ಶಾಖಾಗಳು ಹೇಗೆ ಇದ್ದಾವೆ ಅಂತಲಿಕ್ಕೆ ಗುಣಪ್ರವೃದ್ಧಾ ವಿಷಯ ಪ್ರವಾಲಾ ಶಾಖಾ, ಗುಣಪ್ರವೃದ್ಧವಾದಂತಹ ವಿಷಯ ಪ್ರವಾಲವಾದಂತಹ ಶಾಖೆಗಳು ಹೇಗೆ ವ್ಯಾಪಿಸಿಕೊಂಡಿವೆ ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಈ ಮೂಲಗಳು ವ್ಯಾಪಿಸಿಕೊಂಡಿವೆ ಅಲ್ಲ, ಆ ಮೂಲಗಳು ಹೇಗಿವೆ ಅಂತಂದ್ರೆ ಕರ್ಮಾನುಬಂಧೀನಿ, ಮನುಷ್ಯ ಲೋಕೆ ಕರ್ಮಾನುಬಂಧೀನಿ. ಈ ಮೂರು ಭಗವಂತ, ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ, ಈ ಮೂರು ಏನ್ ಮಾಡ್ತಾ ಇವೆ ಅಂದ್ರೆ ಮನುಷ್ಯ ಲೋಕದೊಳಗೆ ಕರ್ಮಾನುಬಂಧೀನಿ, ಮನುಷ್ಯರಿಗೆ ಹೇಗೆ ಫಲವನ್ನ ಕೊಡ್ತವೆ ಅಂದ್ರೆ ಆ ಮನುಷ್ಯ ಲೋಕದಲ್ಲಿರತಕ್ಕಂತಹ ಎಲ್ಲ ಜೀವರಾಶಿಗಳಿಗೂ ಕೂಡ ಕರ್ಮಾಣಿ ಅಪೇಕ್ಷ ಫಲದಾತೃತ್ವಾತ್, ಅವರವರ ಕರ್ಮಗಳನ್ನ ನೋಡಿ ನೋಡಿ ಫಲಗಳನ್ನ ಕೊಡ್ತಾ ಇದ್ದದ್ದು. ಹೀಗಾಗಿ ಕರ್ಮಾನುಬಂಧೀನಿ, ಮನುಷ್ಯ ಲೋಕದಲ್ಲಿ ಅವರವರ ಕರ್ಮಗಳಿಗೆ ಅನುಸಾರಿಯಾಗಿ ಫಲವನ್ನ ಕೊಡುವ ಮುಖಾಂತರವಾಗಿ ಈ ಮೂರುಗಳು ವಿಷ್ಣು, ಭಗವಂತ, ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ, ಈ ಮೂರುಗಳು ಕೂಡ ಕೆಳಭಾಗದಲ್ಲಿಯೂ ವ್ಯಾಪಿಸಿಕೊಂಡು ಇವೆ, ಶಾಖಾ ಭಾಗದಲ್ಲಿಯೂ ಕೂಡ ವ್ಯಾಪಿಸಿಕೊಂಡು ಇವೆ, ಅವರವರ ಕರ್ಮಗಳಿಗೆ ಫಲವನ್ನ ಕೊಡುವ ಮುಖಾಂತರವಾಗಿ. ಈ ರೀತಿಯಾಗಿ ಒಟ್ಟು ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯ ಪ್ರವಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಲೋಕೆ ಎಂಬುದಾಗಿ ಈ ಒಂದು ಜಗತ್ತಿನ ಸ್ವರೂಪವನ್ನ ಒಂದು ವೃಕ್ಷಕ್ಕೆ ಹೋಲಿಸುವ ಮುಖಾಂತರವಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ತಿಳಿಸಿಕೊಡ್ತಾ ಇದ್ದಾನೆ. ರಾಯರು ಇಲ್ಲಿ ಇಷ್ಟು 2 ಶ್ಲೋಕದಿಂದ ಹೇಳಿ 2 ಶ್ಲೋಕದ ಅಭಿಪ್ರಾಯವನ್ನು, ವಿಚಾರವನ್ನು ತಿಳಿಸಿ ಒಟ್ಟಾರೆ ಈ ಜಗತ್ ವೃಕ್ಷವನ್ನ ಈ ಸಾಮಾನ್ಯ ಲೋಕದಲ್ಲಿರತಕ್ಕಂತಹ ವೃಕ್ಷಕ್ಕೆ ಹೇಗೆ ಹೋಲಿಸಿದ್ದಾರೆ ಎಂಬುದನ್ನು ಮತ್ತೊಂದು ಬಾರಿ ಇದರ ಸಾರವನ್ನು ಬರೀತಾರೆ. ನೋಡಿ, ತಥಾಚ ಉಕ್ತಂ ಬ್ರಹ್ಮ ಅಸ್ಯ ಪೃಥಂಗ್ ಮೂಲಂ ಅರ್ಥ ಆಗಿರುತ್ತದೆ. ಮತ್ತೊಂದು ಬಾರಿ ಸ್ಪಷ್ಟವಾಗಿ ಯಾರ್ಯಾರು ಏನೇನಾಗಿ ಈ ಜಗತ್ ವೃಕ್ಷದಾಗಿದ್ದಾರೆ ಅಂತ ಹೇಳ್ತಾರೆ. ತಥಾಚ ಉಕ್ತಂ ಬ್ರಹ್ಮ ಅಸ್ಯ ಪೃಥಂಗ್ ಮೂಲಂ, ಭಗವಂತ ವಿಷ್ಣು ಈ ಜಗದ್ವೃಕ್ಷಕ್ಕೆ ಏನಾಗಿದ್ದಾನೆ ಅಂದ್ರೆ ಪೃಥಂಗ್ ಮೂಲಂ. ಹೇಗೆ ಭೂಮಿ ಹೇಗೆ ಗಿಡಕ್ಕೆ ಆಧಾರವಾಗಿರ್ತದಲ್ಲೋ, ಆಧಾರ ರೂಪತೆಯ ಮೂಲವಾಗಿರ್ತದೋ, ಹಾಗೆ ಭಗವಂತ ಈ ಜಗತ್ತೆಂಬುವಂತಹ ವೃಕ್ಷಕ್ಕೆ ಪೃಥ್ವಿಯಂತೆ ಮೂಲ. ಇನ್ನು ಪ್ರಕೃತಿ ಸಮೂಲಂ ಸತ್ವಾದಯೋ ಅರ್ವಾಚೀನ ಮೂಲಂ. ನೋಡ್ರಿ, ಪ್ರಕೃತಿ ಇದು ಹೇಗೆ ಏನಾಗಿದೆ ಅಂತಂದ್ರೆ, ಯಾವ ಪ್ರಕೃತಿ ಇದು? ಜಡ ಪ್ರಕೃತಿಯನ್ನು ತೆಗೆದುಕೊಳ್ಳೋದಾದರೆ ಜಡ ಪ್ರಕೃತಿ ಈ ವೃಕ್ಷಕ್ಕೆ, ಜಗದ್ವೃಕ್ಷಕ್ಕೆ ಹೇಗೆ ಕಾರಣ ಅಂತಂದ್ರೆ, ಹೇಗೆ ಏನಾಗಿದೆ ಅಂತಂದ್ರೆ, ಸಾಮಾನ್ಯವಾಗಿ ಒಂದು ಜಗತ್ತಿನೊಳಗಿರುವಂತಹ ವೃಕ್ಷಕ್ಕೆ ಆ ಮಣ್ಣೇ ಹೋಗಿ ವೃಕ್ಷಾಕಾರಿನ ಪರಿಣಾಮ ಹೊಂದುತ್ತದೆ. ಹಾಗೆ ಈ ಜಡ ಪ್ರಕೃತಿನೇ ಹೋಗಿ ಜಗತ್ತಾಗಿ ಪರಿಣಾಮವನ್ನು ಹೊಂದೋದು. ಹೀಗಾಗಿ ಆ ಮಣ್ಣಿನ ಸ್ಥಾನದಲ್ಲಿ ಈ ಜಡವಾದಂತಹ ಪ್ರಕೃತಿ ಇದೆ. ಅದರೊಳಗೆ ಲಕ್ಷ್ಮೀದೇವಿ ತಾನು ಸತ್ವಾದಯೋ ವಾಚೀನ ಮೂಲಂ, ಆ ಲಕ್ಷ್ಮೀದೇವಿ ಆ ಜಡ ಪ್ರಕೃತಿ ಒಳಗೆ ನಿಂತು
ಅದನ್ನ ರಕ್ಷಣೆಯನ್ನ ಮಾಡ್ತಾ ಇದ್ದದ್ದು ಜಗತ್ತೆಂಬುವಂತಹ ವೃಕ್ಷವನ್ನ. ಅವಳು ಹೀಗೆ ಕಾರಣ. ಇನ್ನು ಭೂತಾನಿ ಮಹತ್ತತ್ವ, ಅಹಂಕಾರತತ್ವ, ಬುದ್ಧಿತತ್ವ, ಪಂಚಭೂತಗಳು ಇವೆಲ್ಲವೂ ಕೂಡ ಶಾಖಾಹ ಟೊಂಗೆಯ ಸ್ಥಾನದಲ್ಲಿ ಇವೆ. ಇನ್ನು ಛಂದಾಂಸಿ ಪತ್ರಾಣಿ, 1ನೇ ಶ್ಲೋಕದಲ್ಲಿ ಹೇಳಿದಂತೆ ಛಂದಸ್ಸು ಅಂದ್ರೆ ವೇದಗಳು ಪತ್ರಾಣಿ ಎಲೆಯ ಸ್ಥಾನದಲ್ಲಿ ಇವೆ. ಇನ್ನು ದೇವ ನೃ ತಿರ್ಯಂಶ್ಚ ಶಾಖಾಹ ಇನ್ನೊಂದು ಹೆಚ್ಚಿನ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಇನ್ನು ದೇವತೆಗಳು, ಮನುಷ್ಯರು, ಇನ್ನು ಕ್ಷುದ್ರ ಜೀವರಾಶಿಗಳು ಇವರು ಜಗತ್ತಿನೊಳಗೆ ಸೇರ್ಕೊಂಡಿದ್ದಾರಲ್ಲ, ಹಾಗಾದರೆ ಅವರು ಯಾವ ಸ್ಥಾನದಲ್ಲಿ, ವೃಕ್ಷದಲ್ಲಿ ಯಾವ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಶಾಖಾಹ. ಅಂದ್ರೆ ಈ ಟೊಂಗೆಗಳಿಗೆ ದೊಡ್ಡ ದೊಡ್ಡ ಟೊಂಗೆಗಳು ಇರ್ತವೆ, ಅದಕ್ಕೆ ಮತ್ತೆ ಚಿಕ್ಕ ಚಿಕ್ಕ ಟೊಂಗೆಗಳು ಇರ್ತವೆ. ಆ ಶಾಖಾ ಚಿಕ್ಕ ಚಿಕ್ಕ ಟೊಂಗೆಯ ಸ್ಥಾನದಲ್ಲಿ ಇವುಗಳನ್ನು ಇಟ್ಟುಕೊಳ್ಬೇಕು. ಇನ್ನು ಪತ್ರೇಭ್ಯೋ ಹಿ ಫಲಂ ಜಾಯತೆ. ಇನ್ನು ಎಲೆಗಳಿಂದ, ಎಲೆಗಳು ಹುಟ್ಟಿ ಆದ ಮೇಲೆ ಹಣ್ಣು ಹುಟ್ಟುವಂತೆ ಇಲ್ಲಿಯೂ ಕೂಡ ಈ ವೇದಗಳೆಂಬುವಂತಹ ಎಲೆ ಹುಟ್ಟಿ ಆದ ಮೇಲೆ ಅದರಿಂದ ಹುಟ್ಟುವಂತಹ ಹಣ್ಣುಗಳು ಅಂದ್ರೆ 2 ಅಂತ ಹಿಂದಿನ ಶ್ಲೋಕದಲ್ಲಿ ಬಂದದ್ದು. ಒಂದು ಕಾಮ ಎಂಬುವಂತಹ ಫಲ, ಮತ್ತೊಂದು ಮೋಕ್ಷ ಎಂಬುವಂತಹ ಫಲ. ಇನ್ನು ಮಾತ್ರಾಹ ಶಿಫಾಹ, ಮತ್ತೊಂದು ಹೆಚ್ಚಿನ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದದ್ದು. ಮಾತ್ರಾಹ ಶಿಫಾಹ ಅಂತ ಹೇಳ್ತಾ ಇದ್ದಾರೆ ರಾಯರು. ಏನು ಮಾತ್ರಾಹ ಶಿಫಾಹ ಅಂತಂದ್ರೆ, ಈ ಮಾತ್ರಾಹ ಎಂಬುದಕ್ಕೆ ಪಂಚತನ್ಮಾತ್ರಗಳು ಅಂತಿವೆ, ಪಂಚಭೂತಗಳು ಪಂಚ ತನ್ಮಾತ್ರಗಳು ಅಂತಿವೆ. ಆ ತನ್ಮಾತ್ರಗಳು ಜಗತ್ತಿನೊಳಗೆ ಸೇರಿಕೊಂಡಿವೆ. ಅವು ಯಾವ ಸ್ಥಾನದಲ್ಲಿವೆ ಅಂದ್ರೆ ಶಿಫಾಹ ಅಂತ ಹೇಳ್ತಾರೆ. ಶಿಫಾಹ ಅಂದ್ರೆ ಈ ಗಿಡಕ್ಕೆ, ದೊಡ್ಡ ದೊಡ್ಡ ಮರಗಳಿಗೆ ಈ ಜುಟ್ಟುಗಳಂತೆ ಜೋತು ಬಿದ್ದಿರ್ತವೆ, ಆಟ ಆಡ್ಲಿಕ್ಕೆ ಒಂಥರ ಚಿಕ್ಕವರಿದ್ದಾಗ ನೋಡಿರ್ತದೆ, ಇವು ಕಾಣಬಹುದು. ಅಂತಹ ಅವಕ್ಕೆ ಶಿಫಾಹ ಅಂತ ಕರೀತಾರೆ. ಆ ಜುಟ್ಟಿನ ಸ್ಥಾನದಲ್ಲಿ ಆ ಜುಟ್ಟಿನಂತೆ ಇರ್ತವೆ, ಜಡೆಗಳಂತೆ ಇರ್ತವೆ. ಹೀಗಾಗಿ ಆ ಜಡೆಗಳು ಆ ವೃಕ್ಷಕ್ಕೆ, ದೊಡ್ಡ ದೊಡ್ಡ ವೃಕ್ಷಗಳಿಗೆ ಇರುವಂತಹ ಆಲಮರದಲ್ಲಿ ನೋಡ್ತೇವೆ. ಅಂತಹ ಶಿಫಾಹ ಅವು ಯಾವುವು ಅಂದ್ರೆ ಮಾತ್ರಾಹ, ಪಂಚತನ್ಮಾತ್ರಗಳು ಆ ಸ್ಥಾನದಲ್ಲಿ ಇವೆ ಅಂತ ಅರ್ಥ. ಇನ್ನು ಹಣ್ಣು ಯಾವುದು, ಎಲೆಗಳಿಂದ ಹುಟ್ಟುವಂತ ಹಣ್ಣು ಯಾವುದು ಅಂತ ಅದನ್ನ ಉಲ್ಲೇಖ ಮಾಡ್ತಾರೆ, ಇಲ್ಲಿ ಬರೀತಾರೆ. ಮುಕ್ತಿ ಫಲಂ ಅಮುಕ್ತಿ ಫಲಂ. ಮುಕ್ತಿ ಇದನ್ನೂ ಫಲ, ಮತ್ತು ಅಮುಕ್ತಿ ಎಂಬುದಕ್ಕೆ ಹಿಂದೆ ಬಂದಿದ್ದು ಕಾಮ ಅಂತ ಬಂದಿದ್ದು, ಇಚ್ಛೆಗಳು. ಆ ಅಮುಕ್ತಿ, ಮುಕ್ತಿಯನ್ನು ಹೊಂದದೇ ಇದ್ದಾಗ ಸಿಗುವಂತಹ ಒಂದು ಏನು ಇಚ್ಛೆಯನ್ನ ಪಟ್ಟಿರ್ತೇವೆ, ಅದು ಒಂದು ಫಲವೇ. ಮುಕ್ತಿ ಫಲ ಮತ್ತು ಅಮುಕ್ತಿ ಫಲಂ. ಇನ್ನು ಮೋಕ್ಷ ಮೋಕ್ಷೋ ರಸಃ, ಮೋಕ್ಷೋ ರಸಃ ಇತ್ಯಾದಿ ಶ್ರುತೇ. ಈ ಜಗತ್ತೆಂಬುವಂತಹ ವೃಕ್ಷದೊಳಗೆ ಇರುವಂತಹ ಹಣ್ಣು, ಆ ಹಣ್ಣಿನ ಒಳಗಿರುವಂತಹ ರಸ, ಆ ಹಣ್ಣು ಆ ಹಣ್ಣಿನೊಳಗಿರುವಂತಹ ರಸ ಅಂದ್ರೆ ಆ ಮೋಕ್ಷದೊಳಗೆ ಸಿಗುವಂತಹ ಆನಂದ, ಅದನ್ನೇ ಆ ರಸವನ್ನಾಗಿ ತಿಳಿದುಕೊಳ್ಳಬೇಕು. ಹೀಗಾಗಿ ಮೋಕ್ಷೋ ರಸಃ ಸೋಮೋ ಸೋ ಮೋಕ್ಷೋ ರಸಃ ಇತ್ಯಾದಿ ಶ್ರುತೇ. ಒಂದು ಶ್ರುತಿ ಇದೆ, ಮೋಕ್ಷೋ ರಸಃ ಅಂತ ಒಂದು ಶ್ರುತಿ ಇದ್ದುದರಿಂದಾಗಿ ಈ ಮೋಕ್ಷನೇ, ಆ ಆಚಾರ್ಯ ಮೋಕ್ಷದಲ್ಲಿ ಟೈಮ್ ಹೇಳಿ. ಆಗೋಗಿದೆ.